ಕಡೆ ಇದೆ. ಬನ್ನಿ ಸರ್ ಒಂದ್ಸಲ. ಅದೇ ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಹಾಂ ಏನಾದರೂ ಮಧ್ಯಾಹ್ನ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಆ ರೀತಿ ಸಿಕ್ಕರೆ ಹಾಂ ಬನ್ನಿ ಸರ್. ಎಲ್ರು ಬರೋಣ ಬಿಡಿ ಸರ್, ಅಲ್ಲೇ ಮೀಟ್ ಆಗೋಣ. ಸರ್ ಪ್ಲಾನ್ ಮಾಡ್ಬಾರ್ದು ನೀವು ಎಲ್ಲಾರ್ನು ಬರ್ಬೇಕಾದ್ರೆ ಹೇಳ್ಬಿಡ್ರಿ ಸರ್, ಎಲ್ರು ಬಂದ್ ಬಿಡ್ತೀವಿ ಸರ್. ಸಿಗೋಣ ಬನ್ನಿ ಸರ್. ಇದೆ ತುಂಬಾ ಜಾಗ ಇದೆ, ಉಳ್ಕೊಳಕ್ಕೆ ತೊಂದರೆ ಏನಿಲ್ಲ. ಒಂದ್ ಗೆಟ್ ಟುಗೆದರ್ ಪಾರ್ಟಿನೇ ಆಗೋಗುತ್ತಲ್ಲ ಸರ್. ಮಾಡೋಣ. ಇದೆ ಸರ್. ಎಲ್ಲರೂ ಸೇರಿ ಒಂದು ಕಡೆ ಎಲ್ಲಾರು ನಮ್ ಗುರುಗಳನ್ನ ಒಂದ್ಸತಿ ಮುಖಾಮುಖಿ ಭೇಟಿ ಆದಂಗೂ ಆಗುತ್ತೆ. ಒಂದು ಕಡೆ ಇವೆಂಟ್ ಇದ್ರೆ ಎಲ್ರು ಬರ್ತೀರಾ? ಹಾಂ ಸರ್. ಎಲ್ರು ಬರ್ತೀರಾ? 200% ಬರ್ತೀವಿ ಸರ್. ಪ್ಲಾನ್ ಮಾಡಿ ಸರ್ ಒಂದು. ಬರ್ತೀನಿ ಹಂಗಂದ್ರೆ. ಖಂಡಿತ ಬರ್ತೀವಿ ವೀರಣ್ಣ ಅವರೇ. ಡೆಫಿನೆಟ್ಲಿ ಹಂಗಂದ್ರೆ ಕರಿತೀನಿ. ಸರಿ, ಸರ್ ಮೀಟ್ಗಿಂತ ಇನ್ನೇನ್ ಬೇಕು ಸರ್, ಅದು ಒಂಥರ ನಮ್ಗೆ ಭಾಗ್ಯ ಇದ್ದಂಗೆ. ನೀವು ಮೀಟ್ ಮಾಡ್ತೀನಿ ಅಂದ್ರೆ 100% ಸಿಗ್ತೀವಿ ಎಲ್ಲಾರು. ಸರ್ ಡೆಫಿನೆಟ್ಲಿ ಬರ್ತೀನಿ ಸರ್ ಹಂಗಂದ್ರೆ. ಆಲ್ ಫ್ರೀ ಕೊಡ್ತೀವಿ ಸರ್. ಏ ಇಲ್ಲ ಬನ್ನಿ ಸರ್. ಈಗ ಏನಿಲ್ಲ. 100% ಬರ್ತೀವಿ ಸರ್, ನೀವು ಹೇಳಿ ಅಷ್ಟೇ. ಇಲ್ಲಿ ಅಂತೇಳಿ ಅಲ್ಲಿ ಒಂದು ಸಜೆಷನ್ ಕೊಡ್ಬೋದಾ? ಸರಿ, ಮೈಂಡ್ಸೆಟ್ ಕ್ಲಾಸ್ ಮಾಡೋಣ. ಏನು ಡೌಟ್ ಇದೆ ಎಲ್ರಿಗೆ ಇವತ್ತು? ಇದರ ರೆಕಾರ್ಡು ಇಟ್ಟಿದ್ದೀನಿ, ಆ್ಯಪಲ್ಲೂ ಹಾಕ್ತೀನಿ, ಕೇಳಿ ಇವತ್ತು. ಧೂಮ್ ಧಾಮ್ ಕೇಳಿ, ಏನು ಬೇಕು ನಿಮಗೆ, ಯಾವುದ್ರ ಬಗ್ಗೆ ಮಾತಾಡಲಿ. ಮೈಂಡ್ಸೆಟ್ಟು ಜಿ ಕೆ ಸರ್ ಜಾಯ್ನ್ ಆಗಿದ್ದೀರಾ? ಇದ್ದೀರಾ? ಜೋರು ಮಾತಾಡಿ, ಯಾಕೆ? ಹಾಂ, ಜಿಕೆ ಅವ್ರು ಯಾಕೋ ಡಲ್ ಆಗ ಸರ್. 2-3 ದಿವಸದಿಂದ ಅವ್ರು ಕ್ಲಾಸಿಗೆ ಬಂದಿಲ್ಲ ಸರ್, ಬಿಟ್ಟು ಬೆಳಿಗ್ಗೆ ಜಾಯ್ನ್ ಆಗಿದ್ರು ಸರ್. ಇರಲಿ, ಬ್ಯುಸಿ ಇರ್ಬೇಕನ್ಸುತ್ತೆ ಅವರು. ತುಂಬ ಜನ ಏನು ಫಾಲೋ ಮಾಡಲ್ಲ, ಎಲ್ಲಿ ಫೇಲ್ ಆಗ್ತಾರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ. ಮೇನ್ ಮಾರ್ಕೆಟಲ್ಲಿ ಬಂದರೆ ನಾವು ಇವಾಗ ಮಾರ್ಕೆಟ್ ಏನಾಗ್ತಾ ಇದೆ, ಸೈಡ್ ವೇಸ್ ಆಗ್ತಾ ಇದೆ, ಕರೆಕ್ಟಾ? 1 ಅವರ್ ಟೈಮ್ ಫ್ರೇಮಲ್ಲಿ ನಮಗೆ ಮಾರ್ಕೆಟು ಕಂಪ್ಲೀಟಾಗಿ ಸೈಡ್ ವೇಸ್ ಇದೆ ಈ ಜಾಗದಲ್ಲಿ. ಓಕೆ, ಕೆಳಗಡೆ ಒಂದು ಸಪೋರ್ಟ್ ಏರಿಯಾ ಇದೆ ನಮಗೆ. ಓಕೆ, ಈ ರೀತಿ ಸಪೋರ್ಟ್ ಏರಿಯಾ ಇದೆ ಕೆಳಗಡೆ ಒಂದು. ಮಿಡ್ಲಲ್ಲಿ ಬಂದರೆ, ಓಕೆ, 15 ನಿಮಿಷದಲ್ಲಿ ಮಿಡ್ಲಲ್ಲಿ ಬಂದರೆ ಮಾರ್ಕೆಟ್ ಒಂದೇ ಜಾಗದಲ್ಲಿ ಏನಾಗಿದೆ, ಸೈಡ್ ವೇಸ್ ಆಗಿದೆ. ಯಾವ ಜಾಗದಲ್ಲಿ? ಈ ಜಾಗದಲ್ಲಿ. ಓಕೆ, ಇದರಿಂದ ಮೇಲೂ ಹೋಗ್ತಾ ಇಲ್ಲ, ಕೆಳಗಡೆನೂ ಬರ್ತಾ ಇಲ್ಲ. ಓಕೆ, ತುಂಬ ಜನರು ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ ಮೇನ್ ಅಂದರೆ, ಈಗ ಕಂಟಿನ್ಯೂ 3 ಕ್ಲಾಸ್ ಮಾಡಿದೆ, ಕೆಲವೊಬ್ಬರು ಡೆಫಿನೆಟ್ಲಿ ಟ್ರೇಡ್ ಮಾಡಿರ್ತಾರೆ ಇದರಲ್ಲಿ. ಇವಾಗ ನಮಗೆ ಶೋರ್ ಏನಿದೆ, ಮೇಲ್ಗಡೆ ಏರಿಯಾ ಸ್ಟ್ರಾಂಗ್ ಇದೆ, ಸೆಲ್ಲಿಂಗ್ ಇದೆ, ಕೆಳಗಡೆ ಏರಿಯಾ ಬೈಯಿಂಗ್ ಇದೆ, ಕರೆಕ್ಟಾ? ಮಾರ್ಕೆಟ್ ನಮಗೆ ಇವಾಗ ಎಲ್ಲಿ ಬೇಕು? ಒಂದು ಈ ಜಾಗದಲ್ಲಿ ಬೇಕು, ಇಲ್ಲಾಂದರೆ ಈ ಜಾಗದಲ್ಲಿ ಬೇಕು. ತುಂಬ ಜನರಿಗೆ ಅಲ್ಲಿ ವೇಟ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ? ಆವಾಗೇ ಟ್ರೇಡ್ ಬೇಕು. ತುಂಬ ಜನರು ವೇಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ, ಪ್ರೆಸೆಂಟ್ ಮಾರ್ಕೆಟ್ ಇವಾಗ ಇಲ್ಲಿ ನಡೀತಾ ಇದೆ. ಇಲ್ಲಿ ಬರೋಕ್ಕೆ ಪ್ರತಿಯೊಂದು ಕ್ಯಾಂಡಲು, ಒಂದೊಂದು ಕ್ಯಾಂಡಲು 15 ನಿಮಿಷದ ಹೌದು. ಮಾರ್ಕೆಟ್ ಇವಾಗ 15 ನಿಮಿಷ ಟೈಮ್ ಫ್ರೇಮ್ ಇದು. ಒಂದೊಂದು ಕ್ಯಾಂಡಲು 15 ನಿಮಿಷದ ಹೌದು. ಈ ನಡೀತಿರೋ ಬೇಸ್ ಮೇಲೆ ನೋಡಿದರೆ ಮೇಲ್ಗಡೆ ಬರೋಕ್ಕೆ ಆಲ್ಮೋಸ್ಟ್ 15 ನಿಮಿಷ ಬೇಕಾಗಿ, ಆಲ್ಮೋಸ್ಟ್ 3 to 4 ಕ್ಯಾಂಡಲ್ ಬೇಕು. ಅಂದರೆ 15 3 45, ಆಲ್ಮೋಸ್ಟು 45 ನಿಮಿಷದಿಂದ 1 ಅವರ್ ಬೇಕು. ಮಾರ್ಕೆಟಲ್ಲಿ ತುಂಬ ಜನ ಏನು ಫಾಲೋ ಮಾಡಲ್ಲ ಅಂದರೆ, ಇದನ್ನೇ ಫಾಲೋ ಮಾಡಲ್ಲ. ಏನು ಮಾಡಲ್ಲ? ಮಿಡ್ಲಲ್ಲಿ ಬಂದು ನಮ್ಮ ಸ್ಟ್ರಾಟಜಿಲಿ SMA ಹುಡುಕ್ತಾರೆ. ಕಂಪ್ಲೀಟಾಗಿ ಮಾರ್ಕೆಟು ಒಂದು ಚಾನಲಲ್ಲಿದ್ದಾಗ ಮಾರ್ಕೆಟು ನಾವು SMAನ ಕನ್ಸಿಡರೇ ಮಾಡಲ್ಲ. ಇಲ್ಲಿ ತುಂಬ ಜನರು ಏನು ಮಾಡ್ತಾರೆ ಅಂದರೆ, ಮಿಡ್ಲಲ್ಲಿ ಹುಡುಕ್ತಾರೆ 1 ನಿಮಿಷದಲ್ಲಿ 5 ನಿಮಿಷದಲ್ಲಿ. ಎಲ್ಲ ಟೈಮ್ ಫ್ರೇಮಲ್ಲೂ ಮಾರ್ಕೆಟು ಇದೇ ರೇಂಜಲ್ಲಿದೆ. ಬಿಟ್ಕಾಯಿನಲ್ಲಿ ಮೇನ್ ಬಂದರೆ ನಿಮಗೆ ಈ ಚಿಕ್ಕ ಚಿಕ್ಕ ಜಾಗದಲ್ಲಿ ನಿಮಗೆ ಜಾಸ್ತಿ ಪ್ರಾಫಿಟ್ ಮಾಡೋಕ್ಕೆ ಆಗಲ್ಲ. ಓಕೆನಾ? ಅದೇ ಗೋಲ್ಡಲ್ಲಾದರೆ ನಾವು 1 ನಿಮಿಷದಲ್ಲೂ ಮಾಡ್ಬೋದು. ನೀವು ಬಿಟ್ಕಾಯಿನಲ್ಲಿ 1 ನಿಮಿಷದಲ್ಲಿ ಮಾಡೋಕ್ಕೆ ಹೋದರೆ ಪ್ರಾಫಿಟ್ ಆ ರೇಂಜಿಗೆ ಸಿಗೋಲ್ಲ. ಯಾಕೆ ಸಿಗೋಲ್ಲ? ಯಾಕಂದರೆ ಅಷ್ಟು ಸ್ಟ್ರಾಂಗ್ ಮೂಮೆಂಟ್ ಇಲ್ಲ. ಇವತ್ತು ಶುಕ್ರವಾರ, ಶನಿವಾರ ಅಲ್ಲ ಅಂದರೂ ಮೂಮೆಂಟ್ ಇಲ್ಲ. ಸೊ ನಾವು ಎಲ್ಲಿವರೆಗೂ ವೇಟ್ ಮಾಡಬೇಕು? ಇಲ್ಲಿವರೆಗೂ. ನಿನ್ನೆ ನಾವು 1 ಅವರ್ ಕ್ಲಾಸ್ ತೊಗೊಂಡ್ವಿ, ಲಾಸ್ಟಿಗೆ ಟ್ರೇಡ್ ತೊಗೊಂಡಿದ್ದೀವಿ, ಕರೆಕ್ಟಾ? 1 ಅವರ್ ವೇಟ್ ಮಾಡಿದ್ದೀವಿ. 2 ಕ್ಯಾಂಡಲ್ ನಮಗೆ ಫೇಕಾಗಿ SL ಇಟ್ಟಾಯಿತು. ಎಷ್ಟು ಜನ ಟ್ರೇಡ್ ಮಾಡಿದ್ರಿ ನಿನ್ನೆ? ಓಕೆ, 1 ಅವರ್ ಸರ್ ನಾ ಮಾಡಿದೆ ಸರ್, ನಾನು ಮಾಡಿದೆ 300 ರೂಪಾಯಿ ಪ್ರಾಫಿಟ್ ಅಲ್ಲಿ ಕ್ಲೋಸ್ ಮಾಡಿದೆ ನಾನು. ಕಾದು ಒಳ್ಳೆಯದು. ಅಂದ್ರೆ ಡೆಮೋ ಅಕೌಂಟ್. ಹಾಂ, ಕೇಳಿ, 1 ಅವರ್ ವೇಟ್ ಮಾಡಿ ನಾವು ಒಂದು ಟ್ರೇಡ್ ಮಾಡಿದ್ರು SL ಇಟ್ಟಾಯ್ತು ನಮ್ಮದು. ನಾವು 1 ಅವರ್ ಟ್ರೇಡ್ ವೇಟ್ ಮಾಡ್ತೀವಲ್ಲ, ವೇಟ್ ಮಾಡಿದರೆ ಪ್ರಾಫಿಟಿಗೆ ಹೋಗುತ್ತಂತಲ್ಲ. ನಮ್ಮ ಸೆಟಪಿಗೋಸ್ಕರ ನಾವು 1 ಅವರ್ ವೇಟ್ ಮಾಡ್ತೀವಿ, ಅದು ಪ್ರಾಫಿಟಿಗೆ ಹೋಗುತ್ತಂತಲ್ಲ. ಯಾಕಂದರೆ ನಮ್ಮದು 10 ಟ್ರೇಡಲ್ಲಿ ಅದು 3 ಟ್ರೇಡು, ನಮ್ಮದು 4 ಟ್ರೇಡ್ SL ಇಟ್ಟಾಗತ್ತಲ್ಲ, 3 ಟ್ರೇಡು ಅದು ಇರ್ಬೋದು.
ಕೆಲವೊಂದು ಸಲ ನಿಮ್ಮ ಮೈಂಡ್ಸೆಟ್ ಏನಾಗತ್ತಂದರೆ ನಿನ್ನೆ 1 ಅವರ್ ವೇಟ್ ಮಾಡಿದ್ವಿ ಸರ್, ಆದರೆ ಏನು ಮಾಡಿದ್ವಿ ಎಸ್ ಎಲ್ ಇಟ್ಟಾಯಿತು, ಹಾಗಾಗಿ ನಾವು ವೇಟ್ ಮಾಡಲ್ಲ, ಎಲ್ಲಿ ಸಿಗುತ್ತೋ ಅಲ್ಲಿ ಮಾಡ್ತೀವಿ, ಡೆಫಿನೆಟ್ಲಿ ಕ್ಯಾಪಿಟಲ್ ಹೋಗುತ್ತೆ, ಅದರಲ್ಲಿ ಮುಲಾಜೆ ಇಲ್ಲ. ಕೆಲವೊಬ್ಬರಿಗೆ ಕಂಟಿನ್ಯೂ ಪ್ರಾಫಿಟ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಮಂತ್ಲಿ 2 ರಿಸ್ಕಿ ಟ್ರೇಡ್ ಹೇಳಿದ್ದೀನಲ್ಲ ಎಲ್ರಿಗೂ, ಹೇಳ ಇನ್ನೊಂದು ಸಲ. ತುಂಬ ಜನ ಸೀರಿಯಸ್ ಆಗಿ ತೊಗೊಂಡಿಲ್ಲ, ತುಂಬ ವರ್ಕ್ ಆಗತ್ತದು. ಯಾರು ಮಾಡಿದ್ದೀರ ಹೇಳ ಇನ್ನೊಂದು ಸಲ ನಿಮಗೆ. ಹೇಳಿ ಸರ್ ಹೇಳಿ ಸರ್ ಹೇಳಿ ಹೇಳಿ ಸರ್ ಪ್ಲೀಸ್. ಇವಾಗ ಹೇಳಿ ಸರ್ ಒಂದೊಂದು ಸರ್. ಲಾಸ್ಟ್ ಮಂತಿಂದ ನೀವು ಅಂದರೆ ಮಾರ್ಚ್ ಮಂತು 1st 30ವರೆಗೂ, ಓಕೆನಾ, ಇದು ಏಪ್ರಿಲು, ಈ ಮಂತಲ್ಲಿ ನೀವು ಆಲ್ಮೋಸ್ಟ್ ಏನಾದರೂ ಕ್ಯಾಪಿಟಲ್ ಜಾಸ್ತಿ ನಮಗೆ ಎಲ್ಲಾಗತ್ತಂದರೆ ಈ ಮಂತಲ್ಲಿ ನೀವು ಒಂದು 50,000 ಪ್ರಾಫಿಟ್ ಮಾಡಿದ್ದೀರ ಅಂದ್ಕೊಳ್ಳಿ. ನಾವು 0.01 ಮಾಡ್ತೀವಿ, ಕೆಲವೊಬ್ರು ಜಾಸ್ತಿ ಲಾಟ್ಸೇ ಜಾಸ್ತಿ ಮಾಡ್ತಿದ್ದೀರ. ಕ್ಯಾಪಿಟಲ್ ಒಂದು ಗ್ರೋ ಆಗೋದು ಹೆಂಗೆ, ಒಂದೇ ರೀತಿ ಇದ್ದರೆ ಒಂದೇ ಸಲ ಗ್ರೋ ಆಗಬೇಕಂತೇಳಿ ಎಲ್ಲಿ ಬೇಕಲ್ಲಿ ರಿಸ್ಕ್ ತೊಗೊಳೋದು ಅಲ್ಲ. 50,000 ಬಂದಿರೋ ಪ್ರಾಫಿಟಲ್ಲಿ ರಿಸ್ಕ್ ತೊಗೋಬೇಕು. 50,000 ನಮ್ಮದು ಪ್ರಾಫಿಟ್ ಆಗಿದೆ ಅಂದರೆ ಇದರಲ್ಲಿ ನಮ್ಮದು ಒಂದು 10,000ದಿಂದ 15,000, 15,000ದಲ್ಲಿ 3 ಪವರ್ಫುಲ್ ಟ್ರೇಡು ನಾವು ಪ್ಲ್ಯಾನ್ ಮಾಡಬೇಕು. ಅದು ಮಂತ್ ಎಂಡಿಗೆ ಅಂದರೆ 1 ಮಂತಲ್ಲಿ ಎಂಡಿಗೆ ಮಾಡಬೇಕು ಪ್ರಾಫಿಟ್ ಆದಮೇಲೆ ಅಂಥೇಳಿ 30ನೇ ತಾರೀಕಿಗೆ ಮಾರ್ಕೆಟು ಸೈಡ್ವೇಸ್ ಇದ್ದರೂ ಕೂಡ ಅಲ್ಲಿ ಬಂದು ರಿಸ್ಕ್ ತೊಗೊಳೋದಲ್ಲ. ಆ ಮಂತಲ್ಲೇ ಮಾಡಬೇಕಂದ್ರೆ ಪೂರಾ ಮಂತಲ್ಲೇ ಅಲ್ಲ. ಇವಾಗ ಮೂವ್ಮೆಂಟ್ ಆಗ್ತಾಯಿದೆ ಅಂದ್ಕೊಳ್ಳಿ, ಏಪ್ರಿಲಿದು, ಮಾರ್ಚಲ್ಲಿ ಪ್ರಾಫಿಟ್ ಮಾಡಿದ್ದಾರೆ 50,000. ಸೊ ಆ 50,000ದಲ್ಲಿ ನೀವು 15,000ದಲ್ಲಿ 10ರಿಂದ 15,000 ರಿಸ್ಕಿ ಟ್ರೇಡ್ ಮಾಡಬೇಕು. ರಿಸ್ಕಿ ಟ್ರೇಡ್ ಅಂದರೂ ಯಾವುದದು, ಸ್ವಿಂಗ್ ಟ್ರೇಡು. ಮತ್ತು ರಿಸ್ಕಿ ಅಂತ ಹೆಂಗೆ ಕರಿತಿದ್ದೀರಾ ಸರ್? ಡೆಫಿನೆಟ್ಲಿ ರಿಸ್ಕಿ ಟ್ರೇಡ್ ಅಂತ ಯಾಕೆ ಕರಿತಿದ್ದೀನಿ ಅಂದರೆ ನಾವು 3 ಟ್ರೇಡ್ ಮಾಡ್ತೀವಿ, ಕರೆಕ್ಟಾ? ಒಂದು ಟ್ರೇಡಿಗೆ 5,000 SL ಕೊಡ್ತೀವಿ ಆಲ್ಮೋಸ್ಟು. ಕೆಲವೊಂದಕ್ಕೆ 6,000 ಬರುತ್ತೆ, ಕೆಲವೊಂದಕ್ಕೆ 4,500 ಆ ರೀತಿ ಬರುತ್ತೆ. 5,000 ಅಂತ ಫಿಕ್ಸ್ ಇಟ್ಕೋಬೇಡಿ. ಪ್ರಾಪರಾಗಿ ನಮಗೆ ಟ್ರೇಡ್ ಎಲ್ಲಿ ತೊಗೋತೀವಲ್ಲ ನಾವು, ಅಂದರೆ ಈ ಜಾಗದಲ್ಲಿ ತೊಗೋತೀವಿ ಸ್ವಿಂಗ್ ಅಂದರೆ ಇಲ್ಲಿಗೆ ನಮಗೆ 6,000 ಬರ್ತಾಯಿದೆ ಅಂದರೆ 6,000 SL ಕೂತ್ಕೊಳ್ಳುತ್ತೆ. 5,000 ಇಲ್ಲಿ ಬರ್ತಾಯಿದೆ ಅಂತ ಇಲ್ಲಿ SL ಹಾಕೋದಲ್ಲ. ಪ್ಲ್ಯಾನ್ ನಮ್ಮದು ಟ್ರೇಡು SL ನೋಡಿ, SL ತುಂಬ ಜನ ಪ್ರಾಪರ್ ಜಾಗದಲ್ಲಿ ಹಾಕಲ್ಲ, ಅಮೌಂಟ್ ಕನ್ಸಿಡರ್ ಮಾಡ್ತೀರ. ನೀವು ಪ್ರೆಸೆಂಟ್ ಇವಾಗ ಇಲ್ಲಿಂದ ಏನಾರು ಟ್ರೇಡ್ ತೊಗೋತಿದ್ದೀರಾ ಅಂದರೆ ನಿಮ್ಮದು ಕ್ವಾಂಟಿಟಿ ಇಲ್ಲಿಂದ ತೊಗೋತಿದ್ದೀರಾ ಅಂದ್ಕೊಳ್ಳಿ, 0.05 ಇದೆ ಅಂದ್ಕೊಳ್ಳಿ, ಓಕೆನಾ? ನಿಮ್ದು SL 5,000, ಕ್ಯಾಪಿಟಲ್ ಕಡಿಮೆ ಇದೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ ನೀವು. ಬಟ್ ಈ ಕ್ವಾಂಟಿಟಿಯಲ್ಲಿ ಮೇಲ್ಗಡೆ SL ನಿಮಗೆ ಆಲ್ಮೋಸ್ಟ್ 8,000 ಬರ್ತಾಯಿದೆ, ಓಕೆನಾ? ಬಟ್ ನಿಮ್ಮದು ಕ್ಯಾಪಿಟಲ್ ಜಾಸ್ತಿ ಇಲ್ಲ, 5,000ಕ್ಕಿಂತ ಜಾಸ್ತಿ ಕೊಡಬಾರ್ದಂತ ಅಂದ್ಕೊಂಡಿದ್ದೀರಾ. ಕ್ವಾಂಟಿಟಿ ಕಡಿಮೆ ಮಾಡಿ, ಇಲ್ಲೇ SL ಇರಲಿ, ಜಾಸ್ತಿ SL ಬೇಡ, ಆದರೆ ಕ್ವಾಂಟಿಟಿ ಕಡಿಮೆ. 0.05 ಇದ್ದಿದ್ದು 0.03 ಮಾಡಿ, ಆವಾಗ ಅದೇ SL ಬರುತ್ತೆ. ಜಾಸ್ತಿ ಮಾಡಬೇಕಂತೇನಿಲ್ಲ, ಓಕೆನಾ? ಈ ರೀತಿ ಪ್ಲ್ಯಾನು. ಇವಾಗ 15,000 ನಾವು ರಿಸ್ಕಿ ಅಂದ್ವಲ್ಲ, ಸೊ ಈ 15,000ದಲ್ಲಿ ಪರ್ ಟ್ರೇಡಿಗೆ ನಾವು 1,000, 1,500 SL ಕೊಡ್ತಾ ಬಂದಿದ್ದೀವಿ. ಯಾಕೆ ರಿಸ್ಕಿ ಟ್ರೇಡ್ ಅಂತ ಕರೆದೆ ಅಂದರೆ ಪರ್ ಟ್ರೇಡಿಗೆ ಇಲ್ಲಿ 5,000 SL ಕೊಡ್ತೀವಿ. ಟಾರ್ಗೆಟ್ ನಮ್ದು ಇಲ್ಲಿ ಮಿನಿಮಮ್ 15,000, 20,000, 25,000 ಇರುತ್ತೆ. 1:3-4 ಮೇಲೇ ಇರಬೇಕು. 1:3-4 ಮೇಲೆ ಇದ್ರೇ ನಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಏನಕ್ಕೆ? ಪ್ರಾಫಿಟ್ನ ಗೇನ್ ಮಾಡೋಕ್ಕೆ. ಸ್ವಿಂಗ್ ಟ್ರೇಡ್ ಯಾವ ರೀತಿ ಮಾಡೋದು? ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಆಮೇಲೆ 4 ಅವರ್ ಟೈಮ್ ಫ್ರೇಮಲ್ಲಿ ಡೆಫಿನೆಟ್ಲಿ ಸ್ವಿಂಗ್ ಟ್ರೇಡ್ ಮಾಡ್ಬೋದು. ಗೋಲ್ಡಲ್ಲಿ 15 ನಿಮಿಷದಲ್ಲೂ ಫಿಟ್ ಆಗುತ್ತೆ. ಇವಾಗ 1 ಅವರ್ ಟೈಮ್ ಫ್ರೇಮಲ್ಲಿ ನಾವು ಮಾಡ್ತೀವಂದರೆ ಯಾವ ರೀತಿ ಮಾಡ್ತೀವಿ ಸ್ವಿಂಗ್ ಟ್ರೇಡು? ನಮಗೆ ಶೋರ್ ಶಾಟ್ ಇದ್ದಲ್ಲಿ ಮಾತ್ರ ಸ್ವಿಂಗ್ ಮಾಡಬೇಕು ನಾವು, ಬೇರೆ ಕಡೆ ಮಾಡಬಾರ್ದು. ನಿಮ್ಮದು ಕ್ಯಾಪಿಟಲ್ ಗ್ರೋ ಆಗೋದಲ್ಲಿ ಆ ರೀತಿ ಟ್ರೇಡ್ಗಳು ಹೇಳಿದಾಗಲೇ, ಓಕೆ? ಸೊ ಈ ರೀತಿ ಹಾಕಿದ್ದೀನಿ ನಾನು. ಇವಾಗ ನಾವು ಸ್ವಿಂಗ್ ಮಾಡ್ತೀವಂದರೆ ಎಂಥ ಜಾಗ ಬೇಕು ನಮಗೆ? 1:4-5 ಕೊಡಬೇಕು ನಾವು. ಇವಾಗ ಟ್ರೇಡ್ ನಾವು ಇಲ್ಲಿಂದ ಏನಾದರೂ ತೊಗೋತೀವಂದರೆ ಯಾವ ಜಾಗದಿಂದ? ಒಂದು ನಿಮಿಷ. ಈ ಜಾಗದಿಂದ ನಾವು ಟ್ರೇಡ್ ತೊಗೋತೀವಿ ಅಂದ್ಕೊಳ್ಳಿ. ಶಾರ್ಟ್ ಪೊಸಿಷನು ಎಲ್ಲಿಂದ? ಇಲ್ಲ, ಲಾಂಗ್ ಇಲ್ಲಿಂದನೇ ಹೇಳ್ತೀನಿ. ಬೈಯಿಂಗ್ ಪೊಸಿಷನು ಇಲ್ಲಿಂದ ಟ್ರೇಡ್ ತೊಗೋತೀವಿ. SL ನಮ್ಮದು ಇಲ್ಲಿರುತ್ತೆ, ಟಾರ್ಗೆಟ್ ಇಲ್ಲಿವರೆಗೂ. ಸೊ ಸ್ವಿಂಗ್ ಟ್ರೇಡಲ್ಲಿ ಏನಾಗುತ್ತೆ, ಇದು ಪೂರ ಕ್ಯಾಪ್ಚರ್ ಮಾಡಬೇಕು ನಾವು, ಈ ಪೂರ ಪಾಯಿಂಟು. ಯಾಕಂದರೆ ಕ್ಯಾಪಿಟಲ್ ಗೇನ್ ಆಗಬೇಕಂದ್ರೆ ರಿಸ್ಕಿ ಟ್ರೇಡಲ್ಲಿ ಇದನ್ನು ಮ್ಯಾನೇಜ್ ಮಾಡಲೇಬೇಕು. ಇನ್ ಕೇಸ್ ಏನಾದರೂ ಮೇಲ್ಗಡೆ ಇಂಥ ಏರಿಯಾದಲ್ಲಿ ಬಂದರೆ ಇದು ಕಾಸ್ಟಿಗೆ ಹಾಕ್ಬಿಡಿ, ಅರ್ಧ ಮೂಮೆಂಟ್ ಆದಮೇಲೆ, ಓಕೆ? ಈ ಏರಿಯಾದಲ್ಲಿ ಅರ್ಧ ಮೂಮೆಂಟ್ ಆದರೆ ಕಾಸ್ಟಿಗೆ ಹಾಕ್ಬಿಡಿ. ಇಲ್ಲಿ ನೀವು ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಬೀಳಲ್ಲ. ಇವಾಗ SLಗೂ ಇದಕ್ಕೂ ನಾವು ಒಂದು 50,000 ಮಾಡಿದ್ದೀವಿ ಅಂದರೆ 15,000 ರಿಸ್ಕಿಗೆ ಹಾಕ್ತಿದ್ದೀವಿ. SL ನಮ್ಮದು ಯಾವ ರೀತಿ ಇರುತ್ತೆ, ಹೆಂಗೆ ಪ್ಲ್ಯಾನ್ ಮಾಡಬೇಕು? ಇವಾಗ ನಮಗೆ 5,000 SL ಅಂದ್ಕೊಳ್ಳಿ, ಓಕೆನಾ?
ಪೆಂಡಿಂಗ್ ಆರ್ಡ್ರು ಸಾರಿ ಇಲ್ಲಿಂದ ಹೌದು ಎಸ್ ಎಲ್ ನಮ್ಮದು 1300 ಇದೆ ಅಲ್ವಾ? ಇವಾಗ ಎಸ್ ಎಲ್ ಎಷ್ಟು ಫಿಟ್ ಆಗ್ತಾ ಇದೆ ಇಲ್ಲಿ? ಸ್ವಿಂಗ್ ಟ್ರೇಡಲ್ಲಿ ನಮ್ಮದು ಪ್ಲ್ಯಾನ್ ಈ ರೀತಿ ಇರಬೇಕು. ಯಾವ ರೀತಿ? 1 ಅವರ್ ಟೈಮ್ ಫ್ರೇಮಲ್ಲಿ ಈ ರೀತಿ ನೀವು ಈ ರೀತಿ ಚಾನಲಲ್ಲಿದ್ದಾಗ ನಮಗೆ ಶೋರ್ ಶಾಟ್ ಸಿಗುತ್ತೋ ಇಲ್ಲೋ ಟ್ರೇಡ್ಸು? ಸಿಗುತ್ತಲ್ವಾ? ಈ ರೀತಿ ಪ್ಲ್ಯಾನ್ ಮಾಡಬೇಕು ನಾವು ಯಾವಾಗಲೂ. ಇಲ್ಲಿಂದ ಎಂಟ್ರಿ ಆಗಿದ್ದೀವಿ ಅಂದರೆ ಮಿಡ್ಲಲ್ಲಿ ಬರೋವರೆಗೂ ಮೋಡಿಫೈ ಮಾಡೋಕ್ಕೆ ಹೋಗಬೇಡಿ. ಎಸ್ ಎಲ್ ಇದಕ್ಕಿಂತ ಜಾಸ್ತಿ ಬೇಡ. 5,000 ಜಾಗದಲ್ಲಿ 22,000 ಸಿಗ್ತಾಯಿದೆ ನಮಗೆ. ಅಂಥ ಟ್ರೇಡ್ ಹಿಡಿಬೇಕು ಯಾವಾಗಲೂ ನಾವು. ನಮಗಲ್ಲೇ ಜಾಸ್ತಿ ಏನಾಗುತ್ತೆ, ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ ಈ ರೀತಿ ಚಾನಲಲ್ಲಿದ್ದಾಗ. ರಿಸ್ಕಿ ಟ್ರೇಡ್ ಅಂತ ಯಾಕೆ ಕರೆದಿ ಅಂತ ಗೊತ್ತಾಯ್ತಾ? ಒಂದು ಟ್ರೇಡಿಗೆ ನಾವು 1,000-1,500 ಕೊಡ್ತಿದ್ದೀವಿ, ಇಲ್ಲಿ 5,000 ಕೊಡ್ತಿದ್ದೀವಿ. ಇದು ರಿಸ್ಕಿ ಟ್ರೇಡೇ ಹೌದು. ಯಾಕಂದರೆ ಕ್ಯಾಪಿಟಲ್ಗೆ ಏನಾಗಬೇಕಂದ್ರೆ ಬಂದಿರೋ ಪ್ರಾಫಿಟಲ್ಲಿ ರಿಸ್ಕ್ ತೊಗೋಬೇಕು ನಾವು ಯಾವಾಗಲೂ. ಬಂದಿರೋ ಪ್ರಾಫಿಟಲ್ಲಿ ರಿಸ್ಕ್ ತೊಗೋಬೇಕು, ಬೇರೆ ನಮ್ಮದು ಕ್ಯಾಪಿಟಲ್ ತೊಗೋಬಾರ್ದು. ಇಂಥ ಸ್ವಿಂಗ್ ಟ್ರೇಡ್ನ ಮಾರ್ಕೆಟಿಂದ ಬಂದಿರೋ ದುಡ್ಡಲ್ಲೇ ಪ್ರಾಫಿಟ್ ಮಾಡಬೇಕು ನಾವು. ನಮ್ಮ ಕ್ಯಾಪಿಟಲಿಗೆ ಏಟ್ ಬೀಳಬಾರ್ದು ಯಾವಾಗಲೂ. ಇವಾಗ ನೀವು 50,000ದಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಮಿನಿಮಮ್ ಅದರಲ್ಲಿ 50% ಕ್ಯಾಪಿಟಲ್ ಗೇನ್ ಆಗೋವರೆಗೂ ವೇಟ್ ಮಾಡಿ. ಅಂದರೆ ಎಷ್ಟು? 25,000. 20,000 ಆಗೋವರೆಗೂ ವೇಟ್ ಮಾಡಿ. 20,000 ಆದಮೇಲೆ ಅಲ್ಲಿ ರಿಸ್ಕ್ ತೊಗೋಬೇಕು ನೀವು. ಇವಾಗ ನೀವು ಸ್ಟಾರ್ಟಿಂಗ್ ನಿಮ್ಮ ಕ್ಯಾಪಿಟಲಿಂದ 50,000ದಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕ್ವಾಂಟಿಟಿ ಮೈಕ್ರೋ ಕ್ವಾಂಟಿಟಿಲಿ 0.025 ಆ ರೀತಿ ಇರಲಿ. 20,000 25,000 ಬರುತ್ತಲ್ಲ ನಿಮ್ಮದು, ಅದರಲ್ಲಿ ರಿಸ್ಕ್ ತೊಗೊಳ್ಳಿ. ಕ್ವಾಂಟಿಟಿ ಜಾಸ್ತಿ ಮಾಡಿ. ಯಾಕಂದರೆ ಬಂದಿರೋ ಪ್ರಾಫಿಟಲ್ಲಿ ರಿಸ್ಕ್ ತೊಗೊಳ್ಳಿ, ತೊಂದರೆ ಇಲ್ಲ. ರಿಸ್ಕ್ ಅಂದರೆ ಹೆಂಗೆ ಬೇಕಂತ ತೊಗೊಳೋದಲ್ಲ, ಇಲ್ಲೇನು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಅದು ಬ್ಲೈಂಡಾಗಿ ಮಾಡೋಂಗಿಲ್ಲ, ಈ ರೀತಿ ಮಾಡಬೇಕು. ಇಲ್ಲ ಅಂದರೆ ಕ್ಯಾಪಿಟಲ್ಗೆ ಏನಾಗಲ್ಲ. ಈ ರೀತಿ ಟ್ರೇಡ್ ಯಾಕೆ ತೊಗೋಬೇಕು? ಸ್ಕ್ಯಾಲ್ಪಿಂಗೇ ಮಾಡ್ಬೋದಲ್ಲ? ಡೆಫಿನೆಟ್ಲಿ ಮಾಡ್ಬೋದು. ಆದರೆ ಸ್ಕ್ಯಾಲ್ಪಿಂಗಲ್ಲಿ ನಾವೇನು ಮಾಡ್ತೀವಿ, 1,000 1,000 ಕೊಡ್ತೀವಿ. ಆದರೆ ಸ್ವಿಂಗಲ್ಲಿ ಈ ರೀತಿ ಇದ್ದಾಗ ಕೆಳಗಡೆಯಿಂದ ಮೇಲ್ಗಡೆಗೂ ಕ್ಯಾಪ್ಚರ್ ಮಾಡ್ಬೋದು, ತುಂಬ ಶೋರ್ ಇರುತ್ತೆ. ಇವಾಗ ಇದೇ ಏರಿಯಾದಿಂದ ನಾವು ಲಾಸ್ಟ್ ಟೈಮ್ ಇದೇ ಏರಿಯಾದಿಂದ ಇಲ್ಲಿವರೆಗೂ ಬೈ ಮಾಡಿದರೆ ಆಲ್ಮೋಸ್ಟ್ ನಮಗೆ ಎಷ್ಟು ಸಿಗ್ತಾಯಿತ್ತು ಅಲ್ಲಿ? ಸೇಮು ಯಾವ ಏರಿಯಾದಿಂದ? ಈ ಏರಿಯಾದಿಂದ ಬೈ ಮಾಡಿ ಎಸ್ ಎಲ್ ನಾವು ಇಲ್ಲಿಗೆ ಇಟ್ಟಿದ್ದರೆ 4,000ಕ್ಕೆ ಟಾರ್ಗೆಟ್ ಎಷ್ಟು ಬರ್ತಾಯಿತ್ತು? ಆಲ್ಮೋಸ್ಟು 18,000 ಪ್ರಾಫಿಟ್ ಬರ್ತಾಯಿತ್ತು. ಸ್ವಿಂಗಲ್ಲಿ ಮಿಡ್ಲಲ್ಲಿ ಎಕ್ಸಿಟ್ ಆಗೋಕ್ಕಾಗಲ್ಲ, ಆದರೆ ನೀವು ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಮಂತ್ಲಿ ರಿಸ್ಕಲ್ಲಿ ಈ ರೀತಿ 3 ಟ್ರೇಡ್ ಪ್ಲ್ಯಾನ್ ಮಾಡಬೇಕು ಪ್ರಾಪರಾಗಿ. ಚಾನಲಲ್ಲಿ SMA ಮೇಲೆ ಹೋಗ್ಕೋಬೇಡಿ. ಆಲ್ಮೋಸ್ಟ್ ತುಂಬ ಜನರಿಗೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗುತ್ತೆ SMA ಮೇಲೆ. ಸೊ ಪ್ರಾಪರಾಗಿ ನಾವು 1 ಅವರ್ ಟೈಮ್ ಫ್ರೇಮಲ್ಲೇ ಪ್ಲ್ಯಾನ್ ಮಾಡಿ. ಆಲ್ಮೋಸ್ಟು ಅದು ಚಾನಲಲ್ಲೇ ಇರಲಿ, ಚಾನಲ್ಲು ಟ್ರೆಂಡ್ ಲೈನ್ ಬೇಸ್ ಮೇಲೆ ಇರಲಿ. ಅಲ್ಲಿ ನಿಮಗೆ ಶೋರ್ ಟ್ರೇಡ್ಗಳು ಸಿಗುತ್ತೆ, ಬೇರೆದ್ರಲ್ಲಿ ಸಿಗಲ್ಲ. ಅರ್ಥ ಆಗ್ತಿದೆ ಎಲ್ರಿಗೂ? ಮತ್ತು ತುಂಬ ಜನ ಎಲ್ಲಿ ಫೇಲ್ ಆಗ್ತಾರೆ, ಏನು ಫಾಲೋ ಮಾಡಲ್ಲ ತುಂಬ ಜನ. ಓಕೆ, ತುಂಬ ಜನ 10,000 ಕ್ಯಾಪಿಟಲ್ ಇರೋರು ಮಾಡ್ಬೋದಾ? ಇಲ್ಲ, ನಾನು ಅದನ್ನೇ ಹೇಳ್ತಿರೋದು. ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ನಿಮ್ಮದು ಕ್ಯಾಪಿಟಲ್ ಫಸ್ಟು ಗೇನ್ ಆಗಲಿ. 10,000 ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡಲೂಬಾರ್ದು. ನೀವು ಮಾಡಿದರೆ ಏನಾಗುತ್ತೆ, ಒಂದು ಟ್ರೇಡಿಗೇನೆ ನಿಮ್ಮದು ಏನು ಬೇಡ, ಇಲ್ಲೇ ಲೆಕ್ಕ ಹಾಕ್ಕೊಳ್ಳಿ. 10,000 ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ. ಮಿನಿಮಮ್ ಸ್ವಿಂಗಲ್ಲಿ 2,000 to 3,000 ಬಂದೇ ಬರುತ್ತೆ. ಎಸ್ ಎಲ್ 3,000 ಮಿನಿಮಮ್ ಬಂದೇ ಬರುತ್ತೆ. ಪ್ರಾಪರ್ ಜಾಗದಲ್ಲಿ ಎಂಟ್ರಿ ತೊಗೊಂಡ್ರು ಕೂಡ ಸ್ವಿಂಗಲ್ಲಿ. ಆವಾಗ ನಾವು 10,000ದಲ್ಲಿ 2-3,000 ಒಂದೇ ಟ್ರೇಡಿಗೆ ಕೊಟ್ಟು ಬೇರೆ ಟೈಮಲ್ಲಿ ಏನು ಮಾಡಬೇಕು? ಇನ್ ಕೇಸ್ ಯಾರ್ದಾರು 10,000ದಿಂದ ಟ್ರೇಡ್ ಮಾಡಿದ್ದೀರಾ, ನೀವು 10,000 ಗೇನ್ ಮಾಡಿದ್ದೀರಾ ಅಂದ್ಕೊಳ್ಳಿ ಒಂದು ಮಂತಲ್ಲಿ. ಆವಾಗ ನೀವು 10,000ದಲ್ಲಿ ಜಾಸ್ತಿ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾಕಂದರೆ ನೀವು ಸ್ವಿಂಗ್ ಮಾಡೋಕ್ಕೆ ಜಾಸ್ತಿ ಕ್ಯಾಪಿಟಲೇ ಬೇಕು. 10,000ದಲ್ಲಿ ಮಾಡೋಕ್ಕಾಗಲ್ಲ. ಇವಾಗ ನಾನು ಹೇಳಕ್ಕೆ ಹೋದರೆ ಡೆಫಿನೆಟ್ಲಿ ಆಗುತ್ತೆ, ಬಟ್ ಏನಾಗುತ್ತೆ, ಪ್ಯೂರ್ ರಾಂಗ್ ಆಗಿಬಿಡುತ್ತೆ. ಎಲ್ಲರೂ ಅದನ್ನೇ ಫಾಲೋ ಮಾಡ್ತೀರಾ ನೀವು. ಎಲ್ಲರದ್ದು ಮೈಂಡ್ಸೆಟ್ ಒಂದೇ ಥರ ಇರಲ್ಲ. ತುಂಬ ಜನ ಮತ್ತೇನು ಫಾಲೋ ಮಾಡಲ್ಲ, ಎವರೇಜ್ ಮಾಡ್ತಾ ಹೋಗ್ತೀರಾ ಕೆಲವೊಬ್ಬರು. ಓಕೆನಾ? ಸೊ ನಮಗಿವಾಗ ಪ್ಲ್ಯಾನ್ ನಾವು SMA ಮಾಡಿದ್ದೀವಿ ಅಂದ್ಕೊಳ್ಳಿ. ಮೇಲ್ಗಡೆಯಿಂದ ಇಲ್ಲಿ ಸೆಲ್ಲಿಂಗ್ ಬರ್ತಾಯಿದೆ, ಕರೆಕ್ಟಾ? ಮಿಸ್ಟೇಕ್ ಏನು ಮಾಡ್ತೀರಾ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನಮ್ಮದು ಪ್ಲ್ಯಾನ್ ಇದೆ, SMA ಬೇಸ್ ಮೇಲೆ ಇಲ್ಲಿಂದ ನಾವು ಸೆಲ್ ಮಾಡಬೇಕು. ಮೇಲಿಂದ ಬಂದ ಮೇಲೆ ಎಲ್ಲಿ ಮಾಡ್ತೀವಿ ನಾವು? ಒಂದು
SM ಹತ್ರ ಬಂದಾಗ ಇಲ್ಲಿ ಮಾಡ್ತೀವಿ ಅಂದ್ಕೊಳ್ಳಿ, ಕರೆಕ್ಟಾ? ತುಂಬ ಜನ ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಇಲ್ಲಿಂದಾನೇ ಸೆಲ್ ಮಾಡ್ತೀರಾ, ಯಾಕಂದರೆ ಇದನ್ನೇ ಫಾಲೋ ಮಾಡ್ತಾಯಿದ್ದೆ. SM ಕೆಲವೊಂದು ಸಲ ಬರಲ್ಲಲ್ಲ, ದೂರ ಇರುತ್ತೆ, ಬರಲ್ಲ ಅಂಥೇಳಿ ನೀವು ಇಲ್ಲಿಂದಾನೇ ಸೆಲ್ ಮಾಡ್ತೀರಾ. ಅಲ್ಲಿ ನಿಮಗೆ ಏನಾಗತ್ತಂದರೆ ಏನಾಗತ್ತಂದರೆ ಮಾರ್ಕೆಟು ಕೆಲವೊಂದು ಸಲ ಡೌನಿಗೆ ಬಂದು ಪ್ರಾಫಿಟ್ ಕೊಡುತ್ತೆ, ಆದರೆ ನೀವು ತೊಗೊಂಡಾದ್ಮೇಲೆ ರಿವರ್ಸ್ ಆಗುತ್ತೆ. ನೀವೇನು ಮಾಡ್ತೀರಾ, ಹೆಂಗಿದ್ರು SM ಹತ್ರ ಬರಬೇಕಲ್ವ ಅಂತೇಳಿ ಎವರೇಜ್ ಮಾಡ್ತೀರಾ. ಇಲ್ಲಿ ಯಾವ ಟೈಮ್ ಫ್ರೇಮಲ್ಲಿ, ಇದು 5 ನಿಮಿಷ ಅಂದ್ಕೊಳ್ಳಿ, 5 ನಿಮಿಷದಲ್ಲಿ ಎವರೇಜ್ ಮಾಡ್ತೀರಾ. ಬ್ರೇಕ್ ಆಗಿ ಅದು ಏನಾಗುತ್ತೆ 15 ನಿಮಿಷಕ್ಕೆ ಬರುತ್ತೆ. SL ಹಾಕಿರಲ್ಲ ನೀವು, ಯಾಕಂದರೆ 15 ನಿಮಿಷದಿಂದ ಹೆಂಗಿದ್ರು ರಿವರ್ಸ್ ಆಗಬೇಕಲ್ವ, ಮತ್ತೆ ಯಾಕೆ SL ಹಾಕೋದು, ಅಲ್ಲಿ ಮತ್ತೆ ಆ್ಯಡ್ ಮಾಡೋದು ಕ್ವಾಂಟಿಟಿ, ಅದ್ರ ಮೇಲೂ ಹೋಗುತ್ತೆ. ಹೆಂಗಿದ್ರು 1 ಅವರಿಂದ ಬರಲೇಬೇಕಲ್ವಾ, ಇನ್ನು ಏನು ಕಟ್ ಮಾಡೋದು, ಅಲ್ಲಿಂದ ತೊಗೊಂಬರೋಣ, ಮತ್ತೆ 1 ಅವರಲ್ಲಿ ಬರುತ್ತೆ, ಅದು ಬ್ರೇಕ್ ಆಗುತ್ತೆ 1 ಅವರಲ್ಲಿ. ಲಾಸ್ಟ್ ಇವಾಗ 4 ಅವರಲ್ಲಿ ಬರಲೇಬೇಕದು, ಬಂದಿಲ್ಲ ಅಂದರೆ ಅದು ಹೆಂಗಾಗತ್ತೆ ಹೇಳೋರು ನಮ್ಮ ಸರು. 4 ಅವರಿಂದ ಎಲ್ಲ ಕ್ವಾಂಟಿಟಿ ಹಾಕೋದು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ, ಇವಾಗ ಎಲ್ಲಿವರೆಗೂ ಬಂದ್ವಿ, ಅಲ್ಲಿವರೆಗೂ ಬರ್ತೀವಿ. ಅಲ್ಲಿವರೆಗೂ ನಮ್ಮದು ಕ್ಯಾಪಿಟಲ್ ಆಲ್ಮೋಸ್ಟ್ ತುಂಬ ಜನರದ್ದು ಇರಲ್ಲ. ಕ್ಯಾಪಿಟಲ್ ಇದ್ದವರು ಮಾಡಿದರೆ ಒಂದೇ ಸಲ ಏನಾಗುತ್ತೆ, ಎಲ್ಲ ಜೀರೋ ಆಗುತ್ತೆ. ಸೊ ಇದು ಮಾಡ್ತೀರಾ ಎಲ್ಲರೂ? ತುಂಬ ಜನರು ಇದನ್ನು ಫಾಲೋ ಮಾಡ್ತೀರಾ, ಇದನ್ನು ಮಾಡಬಾರ್ದು. ಸುಮಾರು ಸಲ SL ಹೊಡೆದ್ಬಿಟ್ಟು ಬರುತ್ತೆ ಮಾರ್ಕೆಟು. ಅಲ್ಲಿ ನೀವೇನು ಮೋಟಿವೇಟ್ ಆಗ್ತೀರಾ ಅಂದರೆ, ಹೆಂಗಿದ್ರು SL ಹೊಡೆದ್ಬಿಟ್ಟು ತೆಳಗೆ ಬರ್ತಾಯಿದೆ ಸೆಲ್ ಮಾಡಿದಾಗ, ನಂದು SL ತಿಂದಾದ್ಮೇಲೆ ಟಾರ್ಗೆಟ್ ಬರ್ತಾಯಿದೆ, ಅದಕ್ಕೆ ನನ್ನ ತಲೆ ಕೆಡ್ತಾಯಿದೆ, ಅದಕ್ಕೆ SL ಆಗ್ತಾಯಿಲ್ಲ ನಾನು ಅಂತೀರ ಕೆಲವರು. ಅದು ಕೂಡ ಮಾರ್ಕೆಟಲ್ಲಿ ನಡೆಯಲ್ಲ. ತುಂಬ ಜನ ಅದನ್ನು ಫಾಲೋ ಮಾಡ್ತಾರೆ, ಅದನ್ನು ಮಾಡಬಾರ್ದು. ಆಮೇಲೆ ಕೆಲವೊಬ್ರಿಗೆ ಇವತ್ತೇ ಬೇಕು, ಸೈಡ್ ವೇಸ್ ಮಾರ್ಕೆಟಲ್ಲೇ ಬೇಕು ಕೆಲವೊಬ್ರಿಗೆ ದುಡ್ಡು. ಯಾರ್ಯಾರಿಗೆ ಬೇಕು ಸೈಡ್ ವೇಸ್ ಮಾರ್ಕೆಟ್ ಅಲ್ಲೇನೆ ಟ್ರೇಡ್ ಮಾಡ್ತೀವಿ ಸರ್. ಆ ಮೊಮೆಂಟಮ್ ಬಿಟ್ಬಿಟ್ಟಿರ್ತೀವಿ. ನನಗಂತೂ ಹಂಗೆ ಆಗಿದೆ, ಮೊಮೆಂಟಮ್ ಬಿಟ್ಟಿರ್ತೇನೆ. ಸೈಡ್ ವೇಸ್ ಅಲ್ಲಿ ರಿಟ್ರೇಸ್ ಆಯ್ತು ಅಂತೇಳಿ ಮತ್ತೆ ತಗೊಳ್ಳೋದು, ಮತ್ತೆ ಆಮೇಲೆ ಆಪ್ಷನ್ ಸೆಲ್ಲಿಂಗ್ ಹೋಗ್ಬಿಡ್ಬೇಕು. ಯಾರಿಗೆ ಎಲ್ಲಿ ಹೇಳಿ, ಯಾರಿಗೆ ಪ್ರಾಫಿಟ್ ಬೇಕು, ಯಾರಿಗೆ ಬೇಕು? ಇವಾಗ ಸೈಡ್ ವೇಸಲ್ಲಿ ಟ್ರೇಡ್ ಮಾಡೋಣ, ಎಲ್ಲರೂ ಮಾಡೋಣವಾ? ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ನಾನ್ ಬಂದ್ರು ಹೇಳಿದ್ರು ನೀವು ರೂಲ್ಸ್ ನ ಬ್ರೇಕ್ ಮಾಡಂಗಿಲ್ಲ ಅಂತ. ಸೈಡ್ ವೇಸ್ ಇದ್ದಾಗ ನಾವು ಮಾಡಲ್ಲ ಸರ್. ಇದೇ ಮೇನು. ಯಾರು ಕೊಂಡ್ರಿಲ್ಲ ಇಲ್ಲಿ, ನಾನು ಬಂದು ಹೇಳಿದ್ರು ಮಾಡಂಗಿಲ್ಲ, ಯಾಕಂದರೆ ರೂಲ್ ಬೇಸ್ ಇದೆ ನಮ್ಮದು, ಅದನ್ನು ಯಾರೂ ಬ್ರೇಕ್ ಮಾಡಂಗಿಲ್ಲ. ಸೊ K27 ಟ್ರೇಡರ್ ಅಕಾಡೆಮಿದು ಒಂದು ರೂಲ್ಸ್ ಇದೆ. ಏನೇನಿದೆ ಯಾರು ಹೇಳ್ತೀರಾ? ಒಂದ್ಸಲ ನೆನಪು ಮಾಡಿ ಎಲ್ರಿಗೂ. ಕ್ಯಾಪಿಟಲ್ ತಕ್ಕಂತೆ ಕ್ವಾಂಟಿಟಿ, ಓಕೆ, ಸ್ಟ್ರಾಟಜಿ ಇದ್ರೆ ಮಾತ್ರ ಟ್ರೇಡ್. ನಾನು ಹೇಳ್ತೀನಿ ಸ್ಟಾಪ್ ಲಾಸ್ ಸರ್, ಎಂಟ್ರಿ ಸ್ಟಾಪ್ ಲಾಸ್ ಸರ್, ಆಮೇಲೆ ಟಾರ್ಗೆಟ್ ಪ್ರೈಸ್ 1:2 ಸರ್, ಆಮೇಲೆ ಕ್ಯಾಪಿಟಲ್ ಟು ಕ್ವಾಂಟಿಟಿ, ಆಮೇಲೆ ಸ್ಟ್ರಾಟಜಿ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಸರ್. ನಾವು ಟ್ರೇಡ್ ಏನಿದೆ ಅದು ಟ್ರೇಡ್ 1 ಫಿಟ್ ಆಗಲೇಬೇಕು ಸರ್. 1 ಅವರ್ 15 ಮಿನಿಟ್ಸ್ 5 ಮಿನಿಟ್ಸ್ ಟ್ರೆಂಡ್ ಲೈನ್ ಕನ್ಫರ್ಮ್ ಸರ್. ಮತ್ತೆ ಗೋಲ್ಡ್, BTC, ಇಥೇರಿಯಂ ಸರ್. ಫಸ್ಟ್ ಮೈಂಡ್ಸೆಟ್ ಸ್ಕೂಲ್ ಆಗಿ ಇಟ್ಕೋರಿ ಅಂತ ಹೇಳಿದ್ರಿ ಸರ್. ಇವಾಗ 109 ಜನ ಇದ್ದೀರಾ ಎಲ್ಲರೂ. ಏನಿದೆ ನೀಟಾಗಿ ಕೇಳ್ತೀನಿ, ಯಾರೂ ಸುಳ್ಳು ಹೇಳಬೇಡಿ. ನಾವು ಇದನ್ನು ಫಾಲೋ ಮಾಡ್ತಾ ಇಲ್ಲ. ಫಸ್ಟು ಯಾರು ಫಾಲೋ ಮಾಡ್ತೀವಿ, ಪ್ರತಿದಿನ ನಾವು ನಮ್ಮದು ಅಕಾಡೆಮಿ ರೂಲು ಫಾಲೋ ಮಾಡ್ತಿದ್ದೀವಿ ನಾವು ಅನ್ನೋರು ಯಾರ್ಯಾರು ಇದರಲ್ಲಿ? ನಿಮ್ ಜೊತೆ ಇವಾಗ ಹೇಳಿ ಸರ್, ನಾನು ಮಾಡ್ತಾ ಇದ್ದೀನಿ, ಆದರೆ ಪೂರಾ ಫಾಲೋ ಮಾಡ್ತಾ ಇಲ್ಲ, ಕೆಲವೊಂದು ಫಾಲೋ ಮಾಡ್ತಿದ್ದೀನಿ, SL ಕೆಲವೊಂದು ಸಲ ಇಡ್ತಾ ಇಲ್ಲ, ಹಿಟ್ ಆಗತ್ತಂತೇಳಿ ಅನ್ನೋರು ಯಾರು? ನಿಮಿಷ, ಯಾರದು ನೇಮ್ ಹೇಳಿ? ಕವಿತಾ, ಮತ್ತೆ ದಿವ್ಯಾ ಮೇಡಮ್, ಮತ್ತೆ ದರ್ಶನ್ ಅವ್ರು, ಮತ್ತೆ ಸರ್ ನಾನು SL ಹಾಕ್ತೀನಿ, ಬಟ್ TP ಹಾಕಲ್ಲ ಸರ್. TP ಹಾಕ್ಬೇಡಿ, SL ಹಾಕ್ಬೇಕು. ಕಂಪಲ್ಸರಿ ಹಾಕ್ತೀನಿ ಸರ್. ಯಾರು ನೋಡಿ, 3 ಜನ, ದಿವ್ಯಾ ಮೇಡಮ್, ಕವಿತಾ ಮೇಡಮ್ ಅವರು, ಮತ್ತೆ ಯಾರು? ದರ್ಶನ್.
ಯಾಕೆ ನಿಮಗೇನಾಗಿದೆ, ಯಾಕೆ ಇಷ್ಟ ಇಲ್ವಾ ಮಾರ್ಕೆಟಲ್ಲಿ ಇರೋದು? ಇಲ್ಲ ನೋಡಿ, ನಿಮಗೆ ಒಂದು ಹೇಳ್ತೀನಿ, ಸುಮಾರು ಸಲ ಮಾರ್ಕೆಟು SL ಹೊಡೆದು ತೆಳಗೆ ಬರ್ತಾ ಇದೆ ಅಂದರೆ ನಿಮ್ದು ಎಂಟ್ರಿ ರಾಂಗ್ ಇದೆ ಅಂತ ಅರ್ಥ. ಅಲ್ಲಿ ಮಾರ್ಕೆಟ್ ರಾಂಗ್ ಇಲ್ಲ, ಎಂಟ್ರಿ ರಾಂಗ್ ಇದೆ. ಇವಾಗ ನೀವು ಇಲ್ಲಿಂದ ಟ್ರೇಡ್ ತೊಗೊಳೋ ಜಾಗದಲ್ಲಿ ಇಲ್ಲಿ ತೊಗೊಂಡಿಲ್ಲ ಅಂತ ಅರ್ಥ. ಸುಮಾರು ಸಲ ಮಾರ್ಕೆಟು ನಿಮ್ದು SL ಹೊಡೆದ್ಬಿಟ್ಟೆ ಬರ್ತಾ ಇದೆ ಅಂದರೆ ನಮ್ಮದು ಪ್ರಾಪರ್ ಎಂಟ್ರಿ ಇವಾಗ ಈ ಜಾಗ ಇದೆ ಅಂದ್ಕೊಳ್ಳಿ, ಓಕೆನಾ? ಸುಮಾರು ಸಲ ವೀಕ್ ಕೊಟ್ಟಿದೆ ಅಂದರೆ ಇಲ್ಲಿವರೆಗೂ ವೇಟ್ ಮಾಡಬೇಕು. ನೀವೇನು ಮಾಡ್ತೀರಾ, ನಾವು ಜಾಸ್ತಿ ಇಲ್ಲಿ ಹಾಕಿದ್ದೀವಿ, ಬಟ್ ಇಲ್ಲಿ ಮೇಲ್ಗಡೆ ಇದೆಯಲ್ಲ ವೀಕು, 4-5 ಸಲ ವೀಕ್ ಕೊಟ್ಟಿದೆ. ಅಂಥಲ್ಲಿದ್ದಾಗ ವೀಕ್ ಕೊಡುತ್ತಿಲ್ಲೋ ಅಂತ ವೇಟ್ ಮಾಡಿ ಕ್ಯಾಂಡಲ್ಗೆ. ವೀಕ್ ಕೊಟ್ಟು ತೆಳಗೆ ಬಂದಮೇಲೆ ಇಲ್ಲಿಂದ ಟ್ರೇಡ್ ಪಂಚ್ ಮಾಡ್ಬೇಕು ನಾವು ಫಸ್ಟು. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ ಮೇಲ್ಗಡೆ ಕರೆಕ್ಟಾಗಿ ಹಾಕಿರ್ತೀವಿ ಅಂದ್ಕೊಳ್ಳಿ ಲೆವೆಲು, ಓಕೆ? ನೀವೇನು ಮಾಡ್ತೀರಾ ಅಂದರೆ ಎಂಟ್ರಿನ ಇಂಥ ಜಾಗದಲ್ಲಿ ತೊಗೋತೀರಾ, ಇಲ್ಲಿವರೆಗೂ ವೇಟ್ ಮಾಡಲ್ಲ ನೀವು. ಇಂಥ ಜಾಗದಲ್ಲಿ ಎಂಟ್ರಿ ತೊಗೋತೀರಾ, SL ಇಲ್ಲಿ ಇಡ್ತೀರಾ. ಮಾರ್ಕೆಟು ಇಲ್ಲಿಂದ ರಿವರ್ಸೇ ಆಗಲ್ಲ, ಮೇಲ್ಗಡೆ ಬಂದು ರಿವರ್ಸ್ ಆಗುತ್ತೆ. ಆಲ್ಮೋಸ್ಟ್ ಜನ ಇದನ್ನು ಫಾಲೋ ಮಾಡ್ತಾರೆ. ಇಲ್ಲಿ ಲಾಸ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಮಾರ್ಕೆಟು ಇಲ್ಲಿವರೆಗೂ ಬರಬೇಕಾ? ಇಲ್ಲ, ಮಿನಿಮಮ್ ಇಲ್ಲಿವರೆಗೂ ಬಂದಿದೆ. ಮೇಲ್ಗಡೆ ಏರಿಯಾ ಕರೆಕ್ಟ್ ಫಾಲೋ ಮಾಡಿದೆ, ತೆಳಗಡೆ ಫಾಲೋ ಮಾಡಿಲ್ಲ. ಸೊ ನಮಗೆ ಈ ರೀತಿ ಅಡ್ಲೈನ್ ಬರ್ತಾ ಇದೆ. ಇದನ್ನು ನೀವು ಕೆಲವೊಬ್ಬರು ಫಾಲೋ ಮಾಡಿರಲ್ಲ, ಅಂದರೆ ನೋಡಿರಲ್ಲ. ಮಿನಿಮಮ್ ಇಲ್ಲಿಂದ ಸ್ಟಾರ್ಟ್ ಆದಮೇಲೆ ಎಲ್ಲಿವರೆಗೂ ಬಂದಿದೆ? ಇಲ್ಲಿವರೆಗೂ ಬಂದಿದೆ. ಇಲ್ಲಿಂದ ಸೆಲ್ ಮಾಡಿದ ಮೇಲೆ ಪ್ರಾಪರ್ ಪ್ಲ್ಯಾನ್ ಇಲ್ಲಿವರೆಗೂ ಇರಬೇಕು ಫಸ್ಟು. ನೀವು ಅದನ್ನು ಫಾಲೋ ಮಾಡಲ್ಲ. ಯಾಕೆ ದಿವ್ಯಾ ಮೇಡಮ್ ಏನಾಗ್ತಾಯಿದೆ, ಏನಕ್ಕೆ ಫಾಲೋ ಮಾಡ್ತಾಯಿಲ್ಲ? ಕವಿತಾ ಮೇಡಮ್ ಯಾಕೆ? ಸರ್ ಅದು ಏನಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಾನು ನಿಮ್ಗೆ ಮೆಸೇಜ್ ಕೂಡ ಮಾಡಿದ್ದೆ. ಕಂಪ್ಲೀಟ್ ಲೈಕ್ 4 days ಇಂದ ಕಂಪ್ಲೀಟ್ ನಾನು ಏನ್ ಕ್ಯಾಪಿಟಲ್ ಗೇನ್ ಮಾಡಿದ್ನಲ್ಲ ಅದ್ರ ಜೊತೆ ನನ್ನ ಕ್ಯಾಪಿಟಲ್ ಸೇರ್ಕೊಂಡು ಕಂಪ್ಲೀಟ್ 4 days ಇಂದ ಅಂತೂ ಬ್ಯಾಕ್ ಟು ಬ್ಯಾಕ್ ಇದಾಗಿದೆ ಸರ್. ಕಂಟಿನ್ಯೂ SL ಹೊಡಿತಾ ಇದೆ ಅಂದರೆ ಟ್ರೇಡ್ ಮಾಡೋದು ನಿಲ್ಲಿಸಿ ಫಸ್ಟು. ಯಾಕೆ ನಿಲ್ಲಿಸಿ ಅಂದರೆ ಪ್ರತಿದಿನ ಇವಾಗ ನೋಡಿ, ಪ್ರತಿದಿನ ಅದನ್ನೇ ಮಾಡ್ತಾ ಬಂದಿರ್ತೀವಲ್ಲ, ಕೆಲವೊಂದು ಸಲ ಏನಾಗತ್ತಂದರೆ ಕವಿ ಸರ್ ಅವ್ರದ್ದು ಅಬ್ರಲಾಮಾಗಿದೆ, ಕಂಟಿನ್ಯೂ SL ಹೊಡಿತಾ ಬರುತ್ತಲ್ಲ, ಕಂಟಿನ್ಯೂ 3 ದಿನ ಮಾಡ್ತಿದ್ರೆ SL ಹೊಡಿತಾ ಇದೆ. 1-2 ದಿನ ರೆಸ್ಟ್ ತೊಗೊಳ್ಳಿ ಫಸ್ಟು, ಫ್ರೆಶ್ ಆಗಿ ಫಸ್ಟು. ಇಲ್ಲ ಸರ್ ಫ್ರೆಶ್ ಆಗೋಕ್ಕಾಗಲ್ಲ, ನನಗೆ ಟ್ರೇಡ್ ಬೇಕೇ ಬೇಕು ಅಂದರೆ ಒಂದು ಕ್ಯಾಪಿಟಲ್ ಎಲ್ಲ ಹೋಗೋವರೆಗೂ ಟ್ರೇಡ್ ಮಾಡಿಬಿಡಿ, ಲಾಟ್ಸ್ ಜಾಸ್ತಿ ಮಾಡಿ. ಅದು ಬಿಟ್ಟರೆ ಬೇರೆ ಎಕ್ಸಾಂಪಲೇ ಇಲ್ಲ. ಎಲ್ಲ ಅಮೌಂಟ್ ವಿತ್ಡ್ರಾ ಮಾಡಿಕೊಂಡು ನಿಮಗೆ ಟ್ರೇಡ್ ಮಾಡೋಕ್ಕಾಗ್ತಾ, ಟ್ರೇಡ್ ಮಾಡಲೇಬೇಕು, ಕೈ ನಿಲ್ತಾ ಇಲ್ಲ ಅಂದರೆ ಎಲ್ಲ ವಿಡ್ರಾ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲರ ಆಚೆ ಹೋಗ್ಬಂದು 1-2 ದಿನ. ಬಟ್ ನಾವು ಇದು ಎಲ್ಲ ವಿಡ್ರಾ ಮಾಡ್ಕೊಳೋದು ಇದನ್ನು ಕಂಟಿನ್ಯೂ ಫಾಲೋ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರತಿ ಸಲ ನಾವು ರೀಸನ್ ಹುಡ್ಕೊಳಕ್ಕೆ ಹೋದರೆ, ಅಂದರೆ ನಂದು ಕಂಟಿನ್ಯೂ ಲಾಸ್ ಆಗ್ತಾಯಿದೆ, ಟ್ರೇಡಿಂಗ್ ಡಿಮೆಟ್ ಅಕೌಂಟಲ್ಲಿ ಅಮೌಂಟ್ ಇದೆ, ನಾನು ಅದನ್ನು ಟ್ರೇಡ್ ಮಾಡ್ತೀನಿ ದಿನ. ನಾನು ಇವಾಗ 2 ದಿನ ರಜೆ ತೊಗೊಳಕ್ಕೆ ಹೇಳಿದೆ. ಇಲ್ಲ ಸರ್ ಅಕೌಂಟಲ್ಲಿ ದುಡ್ಡು ಇದೆಯಲ್ಲ, ನಾನು ಬರೀ ಮಾಡ್ಬೇಕು ಅನ್ನಿಸ್ತಾ ಇದೆ, ಆ ರೀತಿ ಅನ್ನಿಸ್ತಿದೆಯಲ್ಲ, ವಿಡ್ರಾ ಮಾಡ್ಕೊಳಕ್ಕೆ ಹೇಳಿದೆ ನಾನು. ಬಟ್ ಇದು ಕಂಟಿನ್ಯೂ ನಡೆಯಲ್ಲ. ಅಮೌಂಟ್ ಇದ್ದರೂ ಟ್ರೇಡ್ ಮಾಡಬಾರ್ದು ನೀವು. ಅದೇ ಕಂಟ್ರೋಲಿಂಗ್ ಕೆಪಾಸಿಟಿ ನಮ್ಮದು. ನೀವು ಅದನ್ನು ಫಾಲೋ ಮಾಡಿದ್ರೇ ಕಂಟಿನ್ಯೂ ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಎಂಥದೇ ಸ್ಟ್ರಾಟಜಿ ತಗೊಳ್ರಿ ನೀವು, ಈ ವರ್ಲ್ಡಲ್ಲಿ ಯಾವ್ದಾರ ಸ್ಟ್ರಾಟಜಿ ಇದ್ದರೆ SL ಇಲ್ಲದೆ ಯಾರು ಕೆಲಸ ಮಾಡ್ತಾವ್ರಂದರೆ ಡೆಫಿನೆಟ್ಲಿ ವಿನ್ ಆಗಲ್ಲ ಅವರು. ದುಡ್ಡು ಇರೋರು ಕೆಲವರು ಮಾಡ್ತಿರ್ತಾರೆ. ಬಿಸ್ನೆಸ್ ಇದೆ ನಿಮಗೆ, ಮಂತಿಗೆ ಒಂದು ಶೇರ್ ಬರ್ತಾ ಇದೆ ಅಂದರೆ 20 ಲಕ್ಷದಲ್ಲಿ ಆರಾಮ ಎಂಜಾಯ್ ಮಾಡಿ. ಟ್ರೇಡಿಂಗಲ್ಲಿ ಪ್ರಾಫಿಟ್ ಬಂದಿಲ್ಲ ಅಂದರು ಆರಾಮಾಗಿ ಎಂಜಾಯ್ ಮಾಡಿ, ಲಾಸ್ ಆಗಲಿ, ಅವ್ರಿಗೆ ವರಿ ಇರಲ್ಲ. ಬಟ್ ಅವ್ರದ್ದು ರೂಲ್ ತಂದು ನಮ್ಮದ್ರಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ಸರ್ ಮತ್ತೆ ಲಾಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಏನಾಗ್ತದೆ ಅಂದ್ರೆ ಓವರ್ ಟ್ರೇಡಿಂಗ್ ಮಾಡ್ತಿದೀನಿ ಸರ್ ನಾವು. ಕಂಪ್ಲೀಟ್ ಒಂದು 4 days ಇಂದ ಅಂತೂ ಇವಾಗ ಬೆಳಗಿನ ಮಾರ್ಕೆಟ್ ಕಡೆ ಕುಂತ ಇಲ್ಲ. ಬಟ್ ಸಿಕ್ಕಾಬಟ್ಟೆ ಲಾಸ್ ಆಗ್ತಿದೆಯಲ್ಲ ಅಂತ ಲೈಕ್ ಓವರ್ ಟ್ರೇಡಿಂಗ್ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಟ್ರೇಡ್ ತಗೊಳ್ತಾ ಇದೀನಿ ಸರ್ ನಾನು. ಯಾಕೆ ತಗೋತಿದ್ದೀರಾ? ಬೇಗ ದುಡ್ಡು ಬೇಕಾ ಅಥವಾ ಮಾಡಲೇಬೇಕಾ ಟ್ರೇಡ್ ನೀವು? ಅದು ಟ್ರೇಡ್ ನಾನು ತಗೊಂಡಿದ್ದೀನಿ ಆಗಿಲ್ಲ, ಮತ್ತೆ ರಿಪೀಟ್ ಅದೇ ಟ್ರೇಡ್ ತಗೊಳ್ತಾ ಇದ್ದೀನಿ ಸರ್ ನಾನು. ತಗೋಬಾರ್ದು. ಏನಾಗತ್ತಂದರೆ ಇವು ಕೆಲವೊಂದು ಕಂಟ್ರೋಲ್ ಇದೆಯಲ್ಲ, ನಾವೇ ಮಾಡ್ಕೋಬೇಕದು. ಇವು ಕೆಲವೊಂದು ನಾವೇ ಫಾಲೋ ಮಾಡಬೇಕು. ಬೇರೆ ಏನಾರ ಇದ್ದರೆ ಹೇಳ್ಬೋದು. ಈ ಥರ ಏನಾಗುತ್ತೆ, ಒಂದು ಹೇಳ್ತೀನಿ ನೋಡಿ, ದುಡ್ಡು ಮಾಡಬೇಕು, ದೇವರಣೆಗೂ ದುಡ್ಡು ಮಾಡಬೇಕು ಟ್ರೇಡಿಂಗಲ್ಲಿ ಅಂದರೆ ಇವನ್ನ ನೀವೇ ಫಾಲೋ ಮಾಡ್ಕೋಬೇಕು. ದುಡ್ಡು ಮಾಡಬೇಕಂದ್ರೆ ಇವನ್ನ ಕಂಟ್ರೋಲ್ ಮಾಡಲೇಬೇಕು. ಶುಗರ್ ಇದೆ ಅಂದರೆ ಕೇಳಿ, ಇಲ್ಲಿ ಶುಗರ್ ಇದೆ ಅಂದರೆ
ಶುಗರ್ ಇದೆ ಅಂತ ನಿಮಗೂ ಗೊತ್ತು, ತಲೆ ಸುತ್ತು ಬರ್ತಾ ಇದೆ ಗೊತ್ತು, ಆದರೂ ಸಕ್ಕರೆ ತಿಂತೀರಾ ಅಂದರೆ ಏನಾಗತ್ತೆ? ಆವಾಗ ಆ ಟೈಮಲ್ಲಿ ಮಜಾ ಬರುತ್ತೆ. ಬಟ್ ಡೆಫಿನೆಟ್ಲಿ ಬೇಗ ಸಾಯ್ತೀವಿ ಅಲ್ವಾ? ರಿಯಲ್ ಅಲ್ವಾ? ಗೊತ್ತಿದ್ರೂ ಮಾಡಬಾರ್ದು. ಅದನ್ನ ಯಾಕೆ ಮಾಡ್ತೀರಾ? ಒಂದು ರೂಲ್ ಹಾಕೊಂಬಿಡಿ, ನಾನು ಈ ಟ್ರೇಡ್ ಬ್ರೇಕ್ ಆದರೆ ಅಂದರೆ ನಾನು ಇವಾಗ ಇಲ್ಲಿಂದ ಟ್ರೇಡ್ ತೊಗೊಂಡೆ ಅಂದ್ಕೊಳ್ಳಿ, ನಾನು ಇಲ್ಲಿಂದ ಟ್ರೇಡ್ ತೊಗೋತೀನಿ, ಈ ಟ್ರೇಡ್ ನಾನು ಇಲ್ಲಿಂದ ತಗೊಂಡ್ರೆ SL ಹಿಟ್ಟಾಗಿ ಮೇಲೆ ಹೋದರೆ ನನಗೆ ಸಂಬಂಧ ಇಲ್ಲ. ಅದು ವಾಪಸ್ ನನ್ನ ಝೋನ್ ಒಳಗೆ ಬಂದರೆ ಇಲ್ಲಿ ಇನ್ನೊಂದು ರಿಸ್ಕ್ ತೊಗೋತೀನಿ. ಈ ಸಲನೂ SL ಅಂದರೆ ಈ ಸಲನೂ ಮೇಲೋಗಿ ತೆಳಗಡೆ ಬಂದರೆ ನಾನು ಟ್ರೇಡೇ ಮುಟ್ಟಲ್ಲ, ಅದನ್ನ ಮತ್ತೆ ಬೇರೆ ಲೆವೆಲಿಗೆ ವೆಯ್ಟ್ ಮಾಡ್ತೀನಿ. ಅದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆ ರೀತಿ ಫಿಕ್ಸ್ ಇಲ್ಲ ಅಂದರೆ ಏನಾಗುತ್ತೆ, ಪ್ರತಿ ಸಲ ನೀವು ಇದೇ ಕ್ಯಾಂಡಲಲ್ಲೇ ಬೇಕೇ ಬೇಕು ಅಂತ ರಿಸ್ಕ್ ತೊಗೋತಾ ಬಂದರೆ ಕ್ಯಾಪಿಟಲ್ ಎಲ್ಲ ಜೀರೋ ಆಗುತ್ತೆ ಅಂಥ ಜಾಗದಲ್ಲಿ. ಅದು ನಿಮಗೂ ಗೊತ್ತು ಜೀರೋ ಆಗತ್ತಂತ, ಆದರೂ ಕೂಡ ನೀವೇನು ಮಾಡ್ತೀರಾ ಅಂತ ತೊಗೊಳಕ್ಕೆ ಹೋಗ್ತೀರಾ. ಟ್ರೇಡಿಂಗು ಯಾರ್ದು ಎಕ್ಸಾಂಪಲ್ ಏನಂದರೆ, ಟ್ರೇಡಿಂಗ್ ಏನು ಮಾಡುತ್ತೆ ಗೊತ್ತಾ, ಎಲ್ಲ ಮೂಡ್ನೂ ಆಫ್ ಮಾಡಿಬಿಡುತ್ತೆ. ಟ್ರೇಡಿಂಗಲ್ಲಿ ಇವತ್ತು ನೀವು ಲಾಸ್ ಆಗಿದ್ದೀರಾ ಅಂದರೆ ಮನೇಲಿ ಎಂಥ ಹಬ್ಬ ಇದ್ದರೂ, ಎಂಥ ಫಂಕ್ಷನ್ ಇದ್ದರೂ, ಏನೇ ಇದ್ದರೂ ಎಲ್ಲ ಹಾಳು ಮಾಡುತ್ತೆ. ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ತುಂಬ ನೀಟಾಗಿರ್ಬೇಕು. ಕೆಲವೊಂದು ಸಲ ಒಳ್ಳೆ ಟೈಮಲ್ಲಿ ಅಂದರೆ ತುಂಬ ನೀಟಾಗಿ ಕಲಿತಿರ್ತಿರಲ್ಲ ಅಂಥ ಟೈಮಲ್ಲೇ ಬರುತ್ತೆ ಕೆಲವೊಂದು ತುಂಬ SL. ಅದನ್ನು ಮ್ಯಾನೇಜ್ ಮಾಡೋ ಏನು ಬೇಡ. ನಾನೇ ನಿನ್ನೆ ಏನೋ ಒಂದು ಬೈ ಮಾಡೋಕೆ ಹೋಗಿದ್ದೆ ಗೋಲ್ಡ್ ಶಾಪಿಗೆ, ನಂದು ಕಾರ್ ಎಕ್ಸ್ಚೇಂಜ್ ಆಯಿತು, ನನಗೇನಾಗಿಲ್ಲ, ಎದುರುಗಡೆದೆಲ್ಲ ಇದು ಆಯಿತು. ಅಂಥ ಟೈಮಲ್ಲಿ ನಾವು ಪ್ಯಾನಿಕ್ ಆಗಬಾರ್ದು. ಫಸ್ಟು ಏನು ಮಿಸ್ಟೇಕ್ ಆಗಿದೆ ನೋಡ್ಕೋಬೇಕು. ಅಂಥ ಟೈಮಲ್ಲಿ ಆಗತ್ತೆ. ನೀವೇನಾರ